ಈಗ ಒಂದು ಬ್ಲಾಗ್ ಮಾಡ್ಕೊಂಬಂದು ನೋಡ್ಕೊಂಬರ್ರಿ. ಮೆಣಸಿನ ಗಿಡದ ಹೊಲದ ಬಗ್ಗೆ ಮಾಡೀನಿ. ಸೊ ನೋಡ್ಕೊಂಬರಂಬರ್ರಿ. ಎಲ್ರಿಗೂ ನಮಸ್ಕಾರ. ನೀವು ನೋಡತ್ತಿರಲ್ಲ, ಇದು ಮೆಣಸಿನ ಗಿಡದ ಬೆಡ್ ಅದ. ಇದರ ಮೆಣಸಿನ್ಕಾಯಿ ಅಗಿ ಅದಾವ. ನಾವು ಮೆಣಸಿನ ಗಿಡದ ಜಾಸ್ತಿ ಲಾಭ ತೊಗೋಬೇಕಂದ್ರೆ ಫಸ್ಟ್ ಕಡಿಮೆ ಖರ್ಚು ಮಾಡಬೇಕು. ಖರ್ಚು ಜಾಸ್ತಿ ಬರ್ತದೆ ಅಂತೇಳಿ ಜಾಸ್ತಿ ಜನ ಮೆಣಸಿನ ಗಿಡ ಹಾಕಂಗಿಲ್ಲ. ಸ್ಟಾರ್ಟಿಂಗ್ ನಾವು ಎಕರೆಗೆ 10,000 ಕಳ್ಕೊಂಬಿಡ್ತೀವಿ. ಎಲ್ಲಿ ಕಳ್ಕೊತೀವಿ ಅಂದ್ರೆ ನಾವು ಅಗಿ ಮಾಡಿಕೊಡೋಕೆ ನರ್ಸರಿ ಕೊಡ್ತೀವಿ. ಅವ್ರು ಎಕರೆಗೆ 10,000 to 12,000 ರೂಪಾಯಿ ಚಾರ್ಜ್ ಮಾಡ್ತಾರೆ ನಮ್ಮ ಕಡೆನೇ ಬೀಜ ತೊಗೊಂಡು. ಇಲ್ಲಿ ನಮ್ಮ ಹೊಲ್ದಾಗ ನಾವು ಅಂಗಡಿ ತಗೊಂಡ್ಬಂದು ಬೀಜನೇ ಹಾಕ್ತೀವಿ. ಬಟ್ ನಮ್ಗೆ ಎಕರೆಗೆ 1,000 ರೂಪಾಯಿ ಖರ್ಚು ಅಷ್ಟೇ ಬರ್ತೈತಿ. ನಾವು ಇಲ್ಲಿ ನೋಡಕತ್ತಿರಲ್ಲ, ನೀವು ಇಲ್ಲಿ 20 ಎಕರೆದ ಮೆಣಸಿನ ಗಿಡದ ಅಗಿ ಅದಾವ. ನಾವೇನಾರ ನರ್ಸರಿಗೆ ಕೊಟ್ಟಿದ್ದೀವಿ ಅಂದ್ರೆ 2 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಿದ್ರು. ನಾವಿಲ್ಲಿ ಹೊಲ್ದಾಗ ಮಾಡೀವಿ ಅಂತೇಳಿ ಬರೀ 15,000 ರೂಪಾಯಿದಾಗ 20 ಎಕರೆದ ಅಗಿ ರೆಡಿ ಆಲತ್ತವ. ಇವಕ್ಕೆ ಹೆಂಗೆ ರೆಡಿ ಮಾಡಬೇಕು, ಇವಕ್ಕೆ ಬೆಡ್ದಾಗ ನಾವೇ ಹೊಲ್ದಾಗೆ ಅಗಿ ಮಾಡ್ಕೊಂಡು ಅಂದ್ರೆ ಇದಕ್ಕೆ ಏನೇನು ರೋಗ ಬರ್ತದೆ, ಯಾವ್ಯಾವ ಎಣ್ಣೆ ಹೊಡಿಬೇಕು, ಏನೇನು ಪುಡಿ ಹಾಕ್ಬೇಕು, ಬೆಡ್ ಹೆಂಗೆ ಮಾಡಬೇಕು, ಬೀಜ ಹೆಂಗೆ ಹಾಕ್ಬೇಕು, ಎಲ್ಲ ಪ್ರತಿಯೊಂದು ಇದೇ ವಿಡಿಯೋದಾಗ ಹೇಳ್ಕೊಡ್ತೀನಿ ನೋಡ್ರಿ. ಇದ್ರಾಗೂ ನಾ ಕೆಲವೊಂದು ತಪ್ಪು ಮಾಡೀನಿ, ಅದು ನೋಡ್ಕೊಂಡು ನೀವು ಆ ತಪ್ಪು ನೀವು ಮಾಡೋಕೆ ಹೋಗ್ಬೇಡ್ರಿ. ಮೆಣಸಿನ ಗಿಡ ಬೆಡ್ ಮಾಡ್ಬೇಕಂದ್ರೆ 4 to 5 ಫೀಟ್ ಆಗಲೇ ಇರಬೇಕು. 25 to 30 ಫೀಟ್ ಉದ್ದ ಇರಬೇಕು. 1 ಎಕರೆ ಮಾಡ್ಬೇಕಂದ್ರೆ ಹೈಟ್ ಬಂದು ಅರ್ಧ ಫೀಟ್ ಇರಬೇಕು. ನಾ ಇಲ್ಲಿ 1 ಫೀಟ್ ಹಾಕ್ಕೊಂಡೀನಿ. ಹಿಂಗೆ ಮಾಡಬಾರ್ದು, ಈ ತಪ್ಪು ನೀವು ಮಾಡೋಕೆ ಹೋಗ್ಬೇಡ್ರಿ. 1 ಫೀಟ್ ಯಾಕೆ ಮಾಡ್ಬಾರ್ದಂದ್ರೆ ಸುತ್ತ ಗಾಳಿ ಹೋಗ್ಕೊಂಡು ಬೆಡ್ ಜಲ್ದಿ ಆರ್ತೈತಿ, ಮತ್ತು ಚಂತನ ನೀರು ಹೊಡಿಬೇಕಾಗ್ತೈತಿ. ಮೆಣಸಿನ ಬೀಜ ಮೊಳಕೆ ಹೊಡಿಬೇಕಂದ್ರೆ 7 to 8 ದಿನ ಬೇಕು. 7 ದಿನಕ್ಕೆ ಮೊಳಕೆ ಹೊಡಿತೈತಿ, 8ನೇ ದಿನಕ್ಕೆ 2 ಎಲೆ ಬಿಡ್ತಾವೆ. ಅವಾಗ ಅಲ್ಲಿ ತನಕ ನೀವು ಬೆಡ್ ಯಾವಾಗೂ ಹಸಿ ಇಡಬೇಕು, ಹಾರಕ್ಕೆ ಬಿಡಬಾರ್ದು. ನೀವು ಹೈಟ್ ಭಾಳ ಮಾಡ್ಕೊಂಡ್ರೆ ಜಲ್ದಿನೇ ಆರಿ ಬಿಡ್ತೈತಿ. 4 ಎಕರೆದು ಬೆಡ್ ಮಾಡ್ಬೇಕಂದ್ರೆ ಇಬ್ಬರದ್ದು ನಡೀತದೆ. 2 ತಾಸ್ದಾಗ ಬೆಡ್ ರೆಡಿ ಆಗ್ತೈತಿ. ಭಾಳ ಏನು ಕೆಲಸ ಇರೋಲ್ಲ, ನೋಡೋಕ್ಕಷ್ಟೇ ಹೈರಾಣ ಅನಿಸ್ತೈತಿ ಈ ಬೆಡ್ ಮಾಡೋದು. ಬಟ್ ಮಾಡಿದ್ರೆ ಏನು ಅಷ್ಟು ಕಷ್ಟ ಇರಲ್ಲ. ಹೊಲ್ದಾಗ ಕೆಲಸ ಮಾಡೋರಿಗೆ ಇದು ಈಸಿನೇ. ನಾವು ಬೇರೆ ಕಡೆ ಹೋಗಿ ಕೆಲಸ ಮಾಡೋಕೆ ನಮ್ಗೆ ಮುಜುಗರ ಅನಿಸಿದ್ರೆ ನಮ್ಮ ಹೊಲ್ದಾಗ್ರೆ ನಾವು ಕೆಲಸ ಮಾಡಬೇಕು, ಅಂದ್ರೆ ನಮ್ಮ ಖರ್ಚು ಕಡಿಮೆ ಬರ್ತೈತಿ. ಮೆಣಸಿನ ಗಿಡ ಮಾಡೋದ್ರಿಂದ ಭಾಳ ಖರ್ಚು ಕಡಿಮೆ ಮಾಡಿದ್ರೆ ನಾವು ಜಾಸ್ತಿ ಲಾಭ ತೊಗೋಬೋದು. ಇದು ಒಂದೇ ಅಂತಲ್ಲ, ಇಲ್ಲಿ ನಾವು ಎಕರೆಗೆ 10,000 ರೂಪಾಯಿ ಸೇವ್ ಮಾಡತ್ತೀವಿ. ಅಂದ್ರೆ ನಾ ಈ ವರ್ಷ 6 ಎಕರೆ ಮೆಣಸಿನ ಗಿಡ ಮಾಡತ್ತೀನಿ. ಅದ್ರ ನನಗೆ ಇಲ್ಲೇ ಸ್ಟಾರ್ಟಿಂಗ್ 60,000 ರೂಪಾಯಿ ಉಳಿತು. ಯಾಕಂದ್ರೆ ನರ್ಸರಿ ಕೊಟ್ಟರೆ ನನಗೆ 60,000 ರೂಪಾಯಿ ಲಾಸ್ ಆಗ್ತಿತ್ತು. ನನಗೆ 5,000 ರೂಪಾಯಿದಾಗೆ 6 ಎಕರೆದು ಅಕ್ಕಿ ರೆಡಿ ಆಗ್ತಾವ. ಇಷ್ಟೇ ಅಲ್ಲ, ಇನ್ನು ಹೊಲ್ದಾಗ ಅಗಿ ಹಚ್ಚಿಂದನು ಏನೇನು ಖರ್ಚು ಉಳಿಸ್ಬೋದು ಅಂತ ಹೇಳ್ಕೊಡ್ತೀನಿ. ಏನು ಗೊಬ್ಬರ, ಏನು ಎಣ್ಣೆ ಹೊಡೆದ್ರೆ ಜಾಸ್ತಿ ಇಳುವರಿ ಬರ್ತಂತ ಅದನ್ನು ಹೇಳ್ತೀನಿ. ನರ್ಸರಿ ಅಗಿಗೆ ಹೊಲ್ದಾನ ಅಗಿಗೆ ಏನು ಡಿಫ್ರೆನ್ಸ್ ಅಂದ್ರೆ, ನರ್ಸರಿ ಅಗಿ ಇವತ್ತು ಹಚ್ಬೇಕಂದ್ರೆ ಒಂದಿನ ಮುಂಚೆನೇ ಕಿತ್ಕೊಂಬಂದು ಹೊಲ್ದಾಗ ತಟ್ಟಾಸಿ ಅದ್ರ ಮ್ಯಾಗ ಅಗಿ ಇಡ್ತೀರಿ, ಮತ್ತು ಇವತ್ತು ಅಗಿ ಹಚ್ಕೋತೀರಿ. ಹೀಗಾಗಿ ಅಗಿಗಳು ಗಾಳಿಗೆ ಆರಿ ಸ್ವಲ್ಪ ಬಾಡಿರ್ತಾವೆ. ನಾಳೆ ಅಗಿ ಹಚ್ಚಿದ್ರೆ ಒಂದೊಂದು ಫೇಲ್ ಆಗ್ತಾವೆ. ಆದ್ರೆ ಹೊಲ್ದಂದು ಅಗಿ ಹಂಗಲ್ಲ, ಇವತ್ತು ಅಗಿ ಹಚ್ಬೇಕಂದ್ರೆ ಇವತ್ತೇ ಕಿತ್ತೀವಿ, ಇವತ್ತೇ ಹಚ್ತೀವಿ. ಹಿಂಗೆ ಬೆಡ್ದಾಗಿಂದ ಅಗಿ ಕಿತ್ತನ ಹಂಗೆ ಹೊಲ್ದಾಗ ಹಚ್ತೀವಿ, ಹಂಗೆ ಹಿಂದೆ ಉಳಿ ನೀರು ಬಿಡ್ತೀವಿ. ಹಿಂಗಾಗಿ ಒಂದು ಅಗಿ ಫೇಲ್ ಆಗಿಲ್ಲ. ಬಟ್ ನರ್ಸರಿ ಅಗಿ ಇದೇ ಕಾರಣಕ್ಕೆ ಫೇಲ್ ಆಗ್ತಾವೆ, ಯಾಕಂದ್ರೆ ಒಂದಿನ ಮುಂಚೆ ಕಿತ್ಕೊಂಬಂದು ಹೊಲ್ದಾಗ ಇಟ್ಟಿರ್ತೀವಿ. ಅದಕ್ಕೆ ನೀವು ಬೆಡ್ ಮಾಡ್ಕೊಂಡ್ಮ್ಯಾಗ ಈ ಥರ ಗೊಬ್ಬರ ಹಾಕೋಬೇಕು. ನೀವು 4 ಎಕರೆ ಮೆಣಸಿನ ಗಿಡದ ಬೆಡ್ ಮಾಡಿದ್ರಂದ್ರೆ 2 kg DAP, 1 kg 20 ಹಾಕ್ಕೊಂಡ್ರೆ ಸಾಕಾಗ್ತೈತಿ. ಜಾಸ್ತಿ ಗೊಬ್ಬರ ಹಾಕೋಬೇಡ್ರಿ. ನಾ ಇಲ್ಲಿ ಜಾಸ್ತಿ ಹಾಕೀನಿ, ಈ ತಪ್ಪು ನೀವು ಮಾಡೋಕೆ ಹೋಗ್ಬೇಡ್ರಿ. ಅದಕ್ಕೆ ನಾನು ಇನ್ನೊಂದು ಬೆಡ್ ಮಾಡ್ಕೊಂಡಿನಿ, ಇಲ್ಲಿ ಜಾಸ್ತಿ ಗೊಬ್ಬರ ಹಾಕಿಲ್ಲ ಅಂತ ಹೇಳ್ಕರೆ. ಜಾಸ್ತಿ ಗೊಬ್ಬರ ಹಾಕ್ಬಿಟ್ರೆ ಬೀಜ ಹೀಟಿಗೆ ಬೀಜ ಮೊಳಕೆ ಹೊಡಂಗಿಲ್ಲ, ಲಡ್ಡಿ ಸಾಯ್ತಾವೆ. ಅದರ ಸಂಬಂಧ ನಾವಲ್ಲಿ ಒಂದು 4 ಜನ 5 ಜನ ಸೇರಿ 20 ಎಕರೆ ಮೆಣಸಿನ ಗಿಡ ಹಾಕ್ಕೊಂಡಿವಿ. ಅಷ್ಟು ಅಗಿನೂ ಒಬ್ಬರೇ ಮೇಂಟೈನ್ ಮಾಡ್ಬೋದು, ಭಾಳ ಕಷ್ಟ ಏನಿಲ್ಲ. ಬಟ್ ಮೈಮೂರು ಇಂಡೋ-5 ಮತ್ತು ಇಂಡೋಮ್ ಹಾರ್ಟ್ ಅಂತೇಳಿ 2 ತಳಿ ಹಾಕಕತ್ತೀವಿ. ಆಲ್ಮೋಸ್ಟ್ ಈ ಬೆಡ್ದಾಗ ಎಲ್ಲ ತಳಿ ಅದಾವೆ. ಸಿಜಂಟಾ ಬ್ಯಾಡಗಿ, ಕಡ್ಡಿ ಬ್ಯಾಡಗಿ, 5531, ಇಂಡೋ-5, ಇಂಡೋಮ್ ಹಾರ್ಟು ಎಲ್ಲ ತಳಿನೂ ಹಾಕಕತ್ತೀವಿ. ಯಾಕಂದ್ರೆ 4-5 ಜನ ಸೇರಿವಲ್ಲ. ಆ ಪ್ಯಾಕೆಟಿಂದ ಅರ್ದು ಈ ಬಟ್ಟೆಲ್ಲ ಹಿಂಗೆ ಹಾಕೋಬೇಕು. ಗಾಳಿ ಇರ್ತದೆ ನೋಡ್ಕೊಂಡು ಹಾಕ್ರಿ, ಇಲ್ಲಾಂದ್ರೆ ಬೀಜ ಬಿಡ್ತಾವೆ ವಾಪಸ್. ಇದು ಬೀಜ ಹೆಂಗೆ ಹಾಕ್ತಾರೆ ಅಂತೇಳಿ ಹೇಳ್ಕೊಡ್ತೀನಿ ಬರ್ರಿ. ಫಸ್ಟಿಂಗ್ ಒಂದು ಲೈನ್ ನೋಡ್ಕೋಬೇಕು. ಭಾಳ ಒಳಗೆ ಕೂಡ ಆಡ್ಕೋಬೇಡ್ರಿ. 1 ಇಂಚಲ್ಲ 1-1.5 ಇಂಚ್ ಒಳಗೆ ಅಷ್ಟೇ ಇರಬೇಕು ಬೀಜ. ಒಂದ್ರ ಕಾಳು ಮ್ಯಾಗ ಇನ್ನೊಂದು ಕಾಳು ಬೀಳ್ಬೋದು, ಒಂದು ಕಾಳು ಮ್ಯಾಗ ಇನ್ನೊಂದು ಕಾಳು ಬೀಳಬಾರ್ದು. ಒಂದ್ರ ಮುಂದೆ ಒಂದು ಕಾಳು ಬಿದ್ದರೆ ನಡೀತೈತಿ. ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೊಡ್ಬೇಕು, ಯಾಕಂದ್ರೆ ಒಬ್ರಿಗೆ ಕೈ ನಿಲ್ಕಂಗಿಲ್ಲ. ಇಲ್ಲಿ ಆ ಬೀಜ ಹಾಕಕ್ಕೆ ಒಂದು 5-6 ಜನ ಬಂದಾರ. 20 ಎಕರೆ ಬೆಡ್ಡಿಗೆ ಒಂದು 5-6 ಜನ ಇದ್ರೆ ನಡೀತೈತಿ. ಒಂದು 4 ಎಕರೆಗೆ ಒಂದು ಇಬ್ಬರು ಇದ್ರೆ ನಡೀತೈತಿ. 9 ಗಂಟೆಗೆ ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರೆ 2 ರಿಂದ 3 ಗಂಟೆ ಕೆಲಸ ಮುಗಿತೈತಿ. ಇಬ್ಬರಿಗೆ 4 ಎಕರೆ ಬೆಡ್ ಹಾಕೋಬೇಕಂತಂದ್ರೆ ಭಾಳ ಏನು ಹೈರಾಣ ಇರೋಂಗಿಲ್ಲ. ಈ ಥರ
ಆ ಕಡೊಬ್ರು ಈ ಕಡೊಬ್ರಕ್ಕಿಂತ ಕೆಲಸ ಈಜಿ ಆಗ್ತೈತೆ, ಯಾಕಂದ್ರೆ ಕೈ ನಿಲ್ಕಂಗಿಲ್ಲ. ನೀವು ಬೆಡ್ ಮಾಡಿದ ಮ್ಯಾಗ ಫಸ್ಟಿಗೆ ಖಾಲಿ ಬೆಡ್ಡಿಗೆ ನೀರು ಹೊಡ್ಕೊಂಡು ಆಮ್ಯಾಗ ಸ್ವಲ್ಪ ಗಾಳಿ ಆಡಿಂದ ಬೀಜ ಹಾಕೋರಿ. ನಾವಿಲ್ಲಿ ನೀರು ಹೊಡೆದಿಲ್ಲ, ಹಂಗೆ ಹಾಕೋಕತ್ತೀನಿ. ಹಂಗೆ ಮಾಡಿದ್ರೆ ನಡೀತೈತಿ. ಬಟ್ ಫಸ್ಟೇ ನೀರು ಹಾಕ್ಕೊಂಡು ಆಮ್ಯಾಗ ಬೀಜ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಒಂದು ಮೆಣಸಿನ ಗಿಡದ ಪ್ಯಾಕೆಟ್ದಾಗ 1400ರಿಂದ 1500 ಬೀಜ ಇರ್ತಾವೆ. ಆಲ್ಮೋಸ್ಟ್ ಒಬ್ಬೊಬ್ಬರು 10 ಪ್ಯಾಕೆಟ್ ಹಾಕ್ತಾರೆ ಒಂದು ಎಕರೆಗೆ, ಒಬ್ಬೊಬ್ಬರು 12 ಪ್ಯಾಕೆಟ್ ಹಾಕೋತಾರೆ. 12 ಪ್ಯಾಕೆಟ್ ಹಾಕೊಳ್ಳೋದೇ ಬೆಟ್ರ್, ಯಾಕಂದ್ರೆ ಸ್ವಲ್ಪ ಏನಾದರೂ ಹತ್ತಲಿಲ್ಲ, ಒಣಗಿದು ರೋಗ ಬಂದು ಏನಾದರೂ ಇದಾದರೂ ಸ್ವಲ್ಪ ಅಡ್ಜಸ್ಟ್ ಆಗ್ತಾವೆ. ನೀನು ಹೊಲ್ದಾಗ ಹಚ್ಚಿಂದು ಕರೆಕ್ಟಾಗಿ ನೀರು ಅಡ್ಜಸ್ಟ್ ಆಗಲಿಲ್ಲ, ಅಲ್ಲೊಂದು ಇಲ್ಲೊಂದು ಫೇಲ್ ಆದರೂ ಎಕ್ಸ್ಟ್ರಾ ಇರ್ತಾವೆ. ಏನು ಯಾರಿಗೂ ವೇಸ್ಟ್ ಆಗಂಗಿಲ್ಲ. ಉಳಿದ್ರೆ ಬೇರೆಯವ್ರಿಗೆ ಕೊಡ್ಬೋದು, ಇಲ್ಲ ನೀವು ಬೇಕಾದ್ರೆ ಹಾಕ್ಕೋಬೋದು. ಇಲ್ಲ ನೋಡ್ರಿ, ಬೀಜ ಇದೇ ಥರ ಹಾಕ್ಬೇಕು. ಒಂದ್ರ ಮ್ಯಾಗ ಇನ್ನೊಂದು ಕಾಳು ಬೀಳಂಗಿಲ್ಲ, ಒಂದ್ರ ಮುಂದೆ ಇನ್ನೊಂದು ಕಾಳು ಬಿದ್ದು ನಡಿತೈತಿ. ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಇರ್ಬೋದು ಅಂತ ಹೇಳ್ಕರೆ ನೀವು ನೋಡ್ರಲ್ಲ ಅಷ್ಟೇ ಹಾಕೋರಿ. ಮತ್ತು ಜಾಸ್ತಿ ಡಿಸ್ಟೆನ್ಸ್ ಮಾಡ್ಕೋಬೇಕು ಹೋಗ್ಬೇಡ್ರಿ. ಬೀಜ ಹಾಕಿದ್ಮ್ಯಾಗ ಈ ಥರ ಬೆಡ್ ಮ್ಯಾಗ ತಟ್ಟಿನ ಚೀಲ ಹಾಕ್ಬೇಕು. ಯಾಕಂದ್ರೆ ನೀವು ನೀರು ಹೊಡೆದಪ್ಪ ಅಂತಂದ್ರೆ ಆ ನೀರಿಂದು ಇದಕ್ಕೂ ಬೀಜ ಹರ್ಕೊಂಡು ಹೋಗ್ಬಿಡ್ತೈತಿ. ನೀರಿನ ಫೋರ್ಸಿ ಮ್ಯಾಗಿನ ಲೇಯರ್ ಮಣ್ಣು ಹೋಗ್ತೈತಿ, ಆಮೇಲೆ ಬೀಜನ ಹರ್ಕೊಂಡು ಹೋಗ್ಬಿಡ್ತೈತಿ. ಅದ್ರ ಸಂಬಂಧ ಈ ತಟ್ಟಿನ ಚೀಲ ಒಂದ್ರಾಗ 2 ಪೀಸ್ ಮಾಡ್ಕೊರಿ. ಇಲ್ಲಾಂದ್ರೆ ನಿಮ್ಮ ತಟ್ಟಿನ ಚೀಲ ಭಾಳ ಬೇಕಾಗ್ತಾವ. ಸುಮ್ಮನೆ ಅಷ್ಟು ರೊಕ್ಕ ಖರ್ಚು ಮಾಡ್ಕೋಕೆ ಹೋಗ್ಬೇಡ್ರಿ. 500 ರೂಪಾಯಿಗೆ 25 ಚೀಲ ಸಿಗ್ತಾವೆ ನಿಮ್ಗೆ ಅಂಗಡ್ಯಾಗ. ಚೀಲದ ಅಂಗಡಿಗಳಿಗೆ ನೀವು ಹೋಗ್ರಿ, ಯಾವ್ದು ಹರಿದಿದ್ದು ಮಾಡಿದ್ದು ತೊಗೊಂಬರ್ರಿ. ಅಷ್ಟು ಕ್ವಾಲಿಟಿ ಇದೆ ಅಂತ ತೊಗೊಂಬರ್ಬಿಟ್ರೆ, ಯಾಕಂದ್ರೆ ಬೆಡ್ ಮ್ಯಾಗ ಬೇಕಾಗಿರ್ತದೆ. ಚೀಲ ಹಾಕ್ಕೊಂಡು ಅದ್ರ ಮ್ಯಾಲೆ ನೀರು ಹಾಕೊಂಬಿಟ್ರಿ. ನೀವು ಆಲ್ಮೋಸ್ಟ್ ನೀರು ಪಕ್ಕದಲ್ಲಿ ಇಟ್ಕೊಂಡೇ ಚೀಲ ಹಾಕೋರಿ, ಇಲ್ಲಾಂದ್ರೆ ಗಾಳಿಗೆ ಹೊಲ್ದಾಗ ಹಾರೋಗ್ಬಿಡ್ತಾವೆ. ಮತ್ತು ಅದು ಹಾಕೋಕ್ಕೆ ಮತ್ತೆ ಇನ್ನೊಂದು ಸಲ ಮಾಡ್ಬೇಕು, 2 ಟೈಮ್ ಕೆಲಸ ಮಾಡೋದಾಗ್ಬಿಡ್ತೈತಿ. ಚೀಲ ಒಬ್ರು ಮುಂದೆ ಹಾಕೊಂತೋದ್ರೆ ಇನ್ನೊಬ್ರು ನೀರು ಹಾಕೊಂತ ಹೋಗ್ಬಿಡ್ರಿ, ಅದು ಬೆಸ್ಟ್ ಐಡಿಯಾ. ನಾವು ಮಾಡೋ ಕ್ಯಾನಲ್ದಾಗ ನೀರು ಇರಲಿಲ್ಲ, ಅದ್ರ ಸಂಬಂಧ ನಾನು ಕ್ಯಾನ್ಲೆ ಹಾಕಾಕತ್ತೀನಿ. ನಾವು ಮುಂಚೆ ಮೆಣಸಿನ ಗಿಡ ಹೊಲ್ದಾಗ ಹಾಕೋಬೇಕಂತ ಮಾಡಿದ್ದೆ. ಕ್ಯಾನಲ್ದಾಗ ನೀರು ಇರ್ತಾವೆ, ಸ್ಪ್ರಿಂಕ್ಲರ್ ಹಾಕ್ಬೋದು ಬೆಡ್ದಾಗ. ನಮ್ದೇನು ಅಷ್ಟೇ ಟಯರ್ಡ್ ಆಗಲ್ಲ ಅಂತೇಳಿ ಮಾಡ್ಕೊಂಡಿದ್ದೆ. ಅವಾಗವು ಮಳೆ ಬರ್ತಂತ ಲೆಕ್ಕದಾಗ ನಾವು ಹೊಲ್ದಾಗೆ ಮಾಡ್ಕೊಂಡ್ವಿ, ದುಡ್ಡು ಸೇವ್ ಮಾಡ್ಬೇಕಲ್ಲ ಅದಕ್ಕೆ. ಬಟ್ ಮಳೆನೂ ಬರಲಿಲ್ಲ, ಕ್ಯಾನಲ್ದಾಗೂ ನೀರು ಇರಲಿಲ್ಲ, ಹೀಗಾಗಿ ಕ್ಯಾನ್ಲೆ ಹಾಕಾಕತ್ತೀನಿ. ಇನ್ನೊಂದು ಐಡಿಯಾ, ನಿಮ್ಮಲ್ಲಿ ಅಂದರೆ ಎತ್ತಿನ ಗಾಡಿ ಇಲ್ಲ ಯಾವ್ದಾದ್ರು ಟಾಟಾ ಎಸಿ ಟ್ಯಾಕ್ಟ್ರಿ ಇದ್ರೆ ಇನ್ನೂ ಯೂಸ್ ಆಗ್ತೈತಿ. ಅದ್ರಾಗ ಸಿಂಟೆಕ್ಸ್ ಎಲ್ಲ ಬ್ಯಾರಲ್ ತುಂಬ್ಕೊಂಡವ್ರಿ, ಅದರಿಂದ ಪೈಪ್ಲೇ ನೀರು ಜಗ್ರಿ. ಅದು ಮುಂದೆ ಶವರ್ ಮುಂದೆ ಏನು ಕಾಣತ್ತಲ್ಲ ನೋಜಲ್, ಆ ನೋಜಲ್ ಬಿಚ್ಚಿ ಆ ಪೈಪಿಗೆ ಮುಂದೆ ಕೂಡ್ಸ್ಕೊರಿ, ಅವಾಗ ನೀರು ಹೊಡ್ಕೊರಿ. ಅದು ಇನ್ನೂ ಬೆಸ್ಟು, ನಿಮಗೆ ಟಯರ್ಡ್ ಆಗೋಲ್ಲ, ಈಜಿ ಕೆಲಸ. ಒಬ್ಬರಿದ್ರೆ ಸಾಕು, ಅಷ್ಟು ಬೆಡ್ಡಿ ನೀರು ಹೊಡ್ಕೋಬೋದು. ನೀವು ನಾ ಏನು ತಪ್ಪು ಮಾಡೀನಂತಂದ್ರೆ, ಇದು ಮೆಣಸಿನ ಗಿಡ ಬೀಜ ಹಾಕಿ 7 ದಿನಕ್ಕೆ ಮೊಳಕೆ ಹೊಡಿತಾವೆ, 8ನೇ ದಿನಕ್ಕೆ 2 ಎಲೆ ಆತಾವ ಅಂತ ನೀವು ಮುಂಚೆನೇ ಹೇಳಿದ್ದೆ. 7 ದಿನಕ್ಕೆ ನೀವು ಮ್ಯಾಗಿನ ಚೀಲ ತೆಗೆದುಬಿಡ್ರಿ. ಯಾಕಂದ್ರೆ 2 ಎಲೆ ಅದು ಅಂತಪ್ಪ ಅಂದ್ರೆ ಏನಾತಂದ್ರೆ, ಈ ತಟ್ಟಿನ ಚೀಲದಾಗ ಅಲ್ಲಿ ಸ್ವಲ್ಪ ಪಳ್ಳು ಇರ್ತಾವೆ ಎಲ್ಲ ಕಡೆ. ಆ ಪಳ್ಳ್ಯಾಗ ಹಾಸಿ 2 ಎಲೆ ಹೊರಗೆ ಬರ್ತಾವೆ, ತಟ್ಟಿನ ಚೀಲದ ಮ್ಯಾಗ ಬರ್ತಾವೆ ಎಲೆ. ನೀವು ತಟ್ಟಿನ ಚೀಲ ತೆಗಿಬೇಕಂದ್ರೆ ಏನಾಗ್ಬಿಡ್ತಾವೆ, ಅಷ್ಟುವಾಗಿ ಕಿತ್ತಿ ಬಿಡ್ತಾವೆ. ಆ ತಪ್ಪು ನೀವು ಮಾಡೋಕೆ ಹೋಗ್ಬೇಡ್ರಿ, ನನ್ನ ಭಾಳ ಲಾಸ್ ಆಗೈತಿ. ನೀವು ಮುಂಚೆನೇ 7 ದಿನಕ್ಕೆ ಮೊಳಕೆ ಹೊಡೆದ ತಕ್ಷಣವೇ ತೆಗೀರಿ. ಅಂದ್ರೆ ಅಷ್ಟು ಕಿತ್ತಂಗಿಲ್ಲ, ಅಲ್ಲೊಂದು ಕಿತ್ತೈತಿ. ಪಾಪ ಅದು ನಿಮ್ಗೆ ಲಾಸೇನೆ, ನಮಗೂ ಲಾಸ್ ಆಗೈತಿ. ನಾವು ಎಕ್ಸ್ಟ್ರಾ ಬೀಜ ಹಾಕೊಂಡಿದ್ದಲ್ಲ, ನಮಗೇನು ಅನ್ಸಲ್ಲ, ಸ್ವಲ್ಪ ಹೋದ್ರೆ ನಡಿತೈತಿ. ಮೆಣಸಿನ ಗಿಡ ಅವು ಮೊಳಕೆ ಹೊಡೆತನೂ ದಿನಕ್ಕೆ 3 ಟೈಮ್ ಅಂತ ನೀರು ಹೊಡಿಬೇಕು. ಬೆಳಗ್ಗೆ 9ಕ್ಕೆ ಮತ್ತು 3 ಗಂಟೆಗೆ ಮತ್ತು 6ರಿಂದ 6:30 ತನಕ ನೀರು ಹೊಡ್ಕೋಬೇಕು. ಬೆಡ್ ಯಾವಾಗೂ ಆರಬಾರ್ದು, ಹಸಿ ಇರಬೇಕು. ಇದು ಹೈಟ್ ಭಾಳ ಆಗೈತಿ ನಮ್ಮದು, ಅದ್ರ ಸಂಬಂಧ ಜಲ್ದಿ ಬೆಡ್ ಆರ್ತೈತಿ. ನೀವು ತಟ್ಟಿನ ಚೀಲ ಹಾಕ್ಕೋಬೇಕು. ಯಾಕಪ್ಪ ಅಂತಂದ್ರೆ ತಟ್ಟಿನ ಚೀಲ ಯಾವಾಗೂ ಹಸಿ ಹಿಡಿತೈತಿ, ತಂಪು ಹಿಡಿತೈತಿ, ಜಲ್ದಿ ಬೆಡ್ ಆರಂಗಿಲ್ಲ. ಇಲ್ಲಂತಂದ್ರೆ ನೀವು ನೀರು ಹೊಡೆದಿದ್ದು 10 ನಿಮಿಷಕ್ಕೆ ಮ್ಯಾಗಿನ ಲೇಯರ್ ಆರಿಬಿಡ್ತೈತಿ, ಬೀಜ ಮ್ಯಾಗೆ ಇರ್ತಾವೆ. ಹೀಗಾಗಿ ಅವಕ್ಕೆ ಹಸಿ ಇರೋಂಗಿಲ್ಲ. ಯಾಕಂದ್ರೆ ಈ ಬೆಡ್ದಾಗ ಕೆಳಗೆ ಒಂದು ಬಟ್ ಕೆಳಗೆ ಎಷ್ಟೇ ಹಸಿ ಇದ್ರೂ ಅದಕ್ಕೆ ಯೂಸ್ ಆಗಂಗಿಲ್ಲ. ಯಾಕಂದ್ರೆ ಬೀಜಕ್ಕೆ ಬೇಕಾಗಿದೆ ಒಂದು ಬಟ್ ಹಸಿ, ಯಾಕಂದ್ರೆ ಬೀಜ ಅಲ್ಲೇ ಇರ್ತಾವೆ. ನೀವು ಯಾವಾಗೂ ನೀರು ಹೊಡ್ಕೋಬೇಕು. ಬೇಸರ ಮಾಡಿಕೊಂಡ್ರೆ ಮುಗೀತು. ನೀವಿಲ್ಲಾಂದ್ರೆ ಇನ್ನೊಬ್ರು ಇಲ್ಲಾಂದ್ರೆ ನೀವು, ನಾವು 4-5 ಜನ ಸೇರ್ಕೊಂಡು ಮಾಡ್ಕೊಂಡಿವಲ್ಲ, ಅವ್ರಿಲ್ಲಾಂದ್ರೆ ನಾವಿಲ್ಲಾಂದ್ರೆ ಅವರು ಮಾಡ್ಕೊತೀವಿ. ಹೀಗಾಗಿ ಕೆಲಸ ಈಸಿ ಆಗ್ತೈತಿ. ಅಲ್ಲಿ ನೋಡ್ರಿ, ನೀವು ಎತ್ತಿನ ಗಾಡಿ ಬರತ್ತಿಲ್ಲ, ಅದ್ರಾಗ ಬ್ಯಾರಲ್ ಐತಿ, ಬ್ಯಾರಲ್ದಾಗ ನೀರು ತುಂಬ್ಕೊಂಡ್ಬಂದೀವಿ. ನಾವೀಗ ನೆಕ್ಸ್ಟ್ ಮಾಡೋ ಕೆಲಸನೇ ಆ ಬ್ಯಾರಲ್ ಪೈಪ್ಲೆ ನೀರು ಜಗ್ಗಿ ಈ ಶವರ್ ಅದಕ್ಕೆ ಕೂಡಿಸಿ ಮುಂದಿಂದು ಅದರಲ್ಲೇ ನೀರು ಹೊಡ್ಕೊತೀವಿ. ಇಂಥದ್ದು ಈಸಿ ಆಗ್ತೈತೆ ಅಷ್ಟೇ, ಮತ್ತೇನಿಲ್ಲ. ನಾವು ಇಷ್ಟೆಲ್ಲ ಆದ್ಮ್ಯಾಗ ಅದ್ರ ರಿಸಲ್ಟ್ ಬರ್ತಲ್ಲ, ಮೆಣಸಿನ ಗಿಡ ಮೊಳಕೆ ಹೊಡೆದು ಅಗಿ ಆತವಲ್ಲ, ಅದ್ರಾಗ ಇದ್ದಿದ್ದು ಖುಷಿನೇ ಬೇರೆ. ನಾವು ನರ್ಸರಿ ಕೊಟ್ಟಾಗಿ ತರ್ತೀವಿ ಅಂದರೂ ಈ ಖುಷಿ ಅಲ್ಲಿ ಸಿಗೋಂಗಿಲ್ಲ. ನಾವು ಸ್ವಂತ ಮಾಡಿರ್ತೀವಲ್ಲ, ಅದು ಭಾಳ ಖುಷಿ ಸಿಗ್ತೈತಿ. ಮತ್ತು ಎಕ್ಸ್ಪೀರಿಯೆನ್ಸ್ ಇರ್ತೈತಿ. ಮತ್ತು ನಮ್ಮೊಲ್ದಂದೇ ಮಣ್ಣಿಲೆ ಅಗಿ ಮಾಡಿರ್ತೀವಿ. ಮತ್ತು
ನಮ್ಮ ಹೊಲ್ದಾಗೆ ಅಗಿ ಹಚ್ಕೊಂಡು ಅಂದ್ರೆ ಕಿತ್ತಿ ಹೊಲ್ದಾಗ ಹಚ್ಕೋತೀವಲ್ಲ 1 ಫೀಟಿಗೆ 1.5 ಫೀಟಿಗೆ ಒಂದು ಅವಾಗ ಅಗಿ ಕೊಡ್ತೀವಿ. ಯಾಕಂದ್ರೆ ಮಣ್ಣು ಸಿಮ್ಲರ್ ಇರ್ತೈತಿ, ಚೇಂಜ್ ಆಗಿರಲ್ಲ. ನರ್ಸರಿಯಿಂದಾಗಿ ಆಲ್ಮೋಸ್ಟ್ ಎಲ್ಲ ಹೊಲ್ದಾಗ ಕೊಡ್ತಾವೆ, ಬಟ್ ನಮ್ಮ ಹೊಲ್ದಂದೇ ಈಸಿ. ಎಲ್ಲರೂ ತಪ್ಪೇನು ಮಾಡ್ತಾರೆ ಅಂದರೆ ಮೆಣಸಿನ ಗಿಡ ಅಗಿ ಹಚ್ಕೋಬೇಕಂದ್ರೆ 4 ಎಕರೆದ 5 ಎಕರೆದ 7 ಎಕರೆದ ಏನು ಮಾಡ್ಬಿಡ್ತಾರೆ, ಒಂದೇ ದಿನ ಅಗಿ ಹಚ್ಕೊಂಡ್ಬಿಡ್ತಾರೆ. ಅಲ್ಲೇ ಭಾಳ ಲಾಸ್ ಆಗ್ತೈತಿ. ಯಾಕಂದ್ರೆ ಅದಕ್ಕೆ ನೀರು ಬಿಟ್ಟು ಮತ್ತು ಉಳಿ ನೀರು ಅಂದ್ಬಿಡ್ಬೇಕು, 2 ಸಲ ಬಿಡ್ಬೇಕು, ನೀರು ಅಡ್ಜಸ್ಟ್ ಆಗಂಗಿಲ್ಲ. ಸೊ ಯಾವಾಗೂ ನೀವೇನು ಮಾಡ್ರಪ್ಪ ಅಂತಂದ್ರೆ ಒಂದು ದಿನಕ್ಕೆ ಭಾಳ ಅಂದ್ರೆ 2 ಎಕರೆ ಇಲ್ಲ 3 ಎಕರೆ ಅಗಿ ಹಚ್ಕೋರಿ. ಅದು ನಿಮ್ಗೆ ಭಾಳ ಅನುಕೂಲ ಆಗೈತಿ. ಈಗ 5 ಎಕರೆ 6 ಎಕರೆ ಮೆಣಸು ಗಿಡ ಮಾಡತ್ತಂದ್ರೆ 2 ದಿನ ಅಗಿ ಹಚ್ಕೋರಿ ಹೊಲ್ದಾಗ. ಅಂದ್ರೆ ನಿಮ್ಗೆ ಅಗಿ ಲಾಸ್ ಹಂಗಿಲ್ಲ, ಒಂದು ಫೇಲ್ ಹಂಗಿಲ್ಲ. ಒಂದು ಸಲ ನೀರು ಬಿಡ್ತೀರಿ ಅಗಿ ಹಚ್ಚಾಗ, ಮತ್ತು ಆಮೇಲೆ ಹುಳಿ ನೀರು ಬಿಡ್ತೀರಿ. ಹಿಂಗಾಗಿ ನಿಮ್ಗೆ ಭಾಳ ಬೆನಿಫಿಟ್ ಇರ್ತೈತಿ. ನೋಡಿರಿ 7 ದಿನಕ್ಕೆ ಹಿಂಗೆ 8ನೇ ದಿನಕ್ಕೆ ಇದೇ ಥರ ಆತವ. 7 ದಿನಕ್ಕೆ ಮೊಳಕೆ ಹೊಡೆದಿರ್ತಾವ. ನೀವು ಮೊಳಕೆ ಹೊಡೆದಾಗೆ ತೆಗೆದುಬಿಡ್ರಿ, ಇಷ್ಟಿದ್ದಾಗ ತೆಗೆದುಬಿಡ್ರಿ, ಇದು ಬೆಸ್ಟ್. ಯಾಕಂದ್ರೆ ಇದಕ್ಕೆ ಒಂದು ದಿನ ಡಿಲೇ ಮಾಡಿದ್ರಿ, ನೀವು ನಾಳೆ ತೆಗೆದಿರಪ್ಪ ಅಂದ್ರೆ ಏನಾಗ್ಬಿಡ್ತೈತಿ, ಅವು ಮೊಳಕೆ ಆಗಿದ್ವು ಎಲ್ಲ 2 ಡೈಲಿ ಆಗಿ 13 ಚೀಲದ ಮ್ಯಾಗ ಬರ್ತಾವೆ. ಈ ಥರ 13 ಚೀಲ ತೆಗಿಬೇಕಂದ್ರೆ ಅಗಿನೂ ಮ್ಯಾಗ ಬಂದುಬಿಡ್ತಾವೆ. ಸೊ ನೋಡ್ಕೋರಿ. ಯಾಕಂದ್ರೆ ನೀವು 6 ದಿನ ಆದ್ಮ್ಯಾಗ ಒಂದು ಸಲ ಈ ಸಲ ನಾ ಹೆಂಗೆ 13 ಚೀಲ ತೆಗೆದಿಲ್ಲ ಹಂಗೆ ತೆಗೆದು ನೋಡಿರಿ. ನಿಮ್ಗೆ ಎಲ್ಲಿ ಅಷ್ಟು ತೆಗೆದುಕೊಳ್ರಿ, ಒಂದು ಚೀಲ ತೆಗೆದ್ರೆ ಗೊತ್ತಾಗ್ತೈತಿ ಎಷ್ಟು ಅದಾವ ಅಗಿ ಅಂತೇಳಿ. ಯಾಕೆ ಎಲ್ಲದಕ್ಕೂ ಒಂದೇ ಮೇಂಟೈನ್ ಮಾಡಿರ್ತಿರಲ್ಲ, ಹಿಂಗಾಗಿ ಅಗಿ ನೋಡ್ರಿ ಚಂದ ಬಂದವ. ನರ್ಸರಿನಿಕೆ ಹೊಲ್ದಾಗೆ ಚಂದ ಬರ್ತಾವಾಗಿ. ನರ್ಸರಿ ಅವ್ರು ಏನು ಮಾಡ್ತಾರಂದ್ರೆ 45 ದಿನ ಆಗೋಣ ಅಗಿ ಕಿತ್ಕೊಂಡ್ರಿ, ಇಲ್ಲಾಂದ್ರೆ ಎಕ್ಸ್ಟ್ರಾ ದುಡ್ಡು ಕೊಡ್ರಿ ಅಂತೇಳಿ ಅವರು ಮಾತಾಡ್ತಾರೆ. ಬಟ್ ನಮ್ಮ ಹೊಲ್ದಾಗೆ ಅಗಿ ಮಾಡ್ಕೊಂಡ್ವಿ ಅಂತಂದ್ರೆ ಏನೂ ಫರಕ್ ಬೀಳಂಗಿಲ್ಲ. 45 ದಿನ ಇಲ್ಲ 56 ದಿನ ಆದರೂ ಏನೂ ಆಗಂಗಿಲ್ಲ, ನಡೀತಾವ. ನೋಡಿರಿ ಎಷ್ಟು ಚಂದ ಬಂದವಾಗಿ. ನಾ ಇದಕ್ಕೆ ಯಾವ್ದ್ಯಾವ್ದು ಎಣ್ಣೆ ಹೊಡಿಬೇಕಂತ ಹೇಳ್ತೀನಿ ನೋಡ್ರಿ. ಈಗ ಇದಕ್ಕೆ ರೆಡೌಮಿಲ್ ಅಂತೇಳಿ ಒಂದು ಪೌಡ್ರ್ ಬರ್ತೈತಿ, ಅದ್ರಾಗ ಒಂದು ಪೌಚ್ ಸಪ್ರೇಟ್ ಇರ್ತಾವೆ. ಮತ್ತು ರೋಗರ್ ಅಂತ ಒಂದು ಎಣ್ಣೆ ಬರ್ತೈತಿ. ಇವೆರಡು ಸೇರಿ ಹೊಡೆದಿರ್ತದೆ. ಯಾವಾಗ ಹೊಡಿಬೇಕಪ್ಪ ಅಂದ್ರೆ ಇದು ಮೊಳಕೆ ತೆಗೆದು 2 ಎಲೆ ಬಿಡ್ತಾವಲ್ಲ, ಬಿಟ್ಟ ತಕ್ಷಣವೇ ಎಣ್ಣೆ ಹೊಡ್ಕೋಬೇಕು. ಪೌಡ್ರು ಎಣ್ಣೆ ಮಿಕ್ಸ್ ಮಾಡಿ 2 ಸೇರಿ ಹೊಡಿಬೇಕು. ಅವಾಗ ಏನಾರ ನೀವು ಡಿಲೇ ಮಾಡಿದ್ರಪ್ಪ ಅಂತಂದ್ರೆ ಬಡ್ಡಿ ರೋಗ ಬಂದು ಅಷ್ಟು ಸೊಂಟ ಮುರ್ಕೊಂಡು ನೆಲಕ್ಕೆ ಬೀಳ್ತಾವೆ. ಮೆಣಸಿನಕಾಯಿ ಯಾವ ದೊಡ್ಡವಾಗಂಗಿಲ್ಲ. ಸೊ ಅವಾಗೆ ನೋಡ್ರಿ, ನಾ ಡಿಲೇ ಮಾಡೀನಿ, ನಂದು ಲಾಸ್ ಆಗೈತಿ. ನಿಮ್ಗೆ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ಎಷ್ಟು ಲಾಸ್ ಆಗೈತೆ ಅಂತ ಹೇಳ್ಕರೆ. ಎಣ್ಣೆ ಹೆಸರು ನೆನ್ಪಿಟ್ಕೋರಿ, ರೆಡೌಮಿಲ್ ಮತ್ತು ರೋಗರ್. ರೆಡೌಮಿಲ್ ಪೌಡ್ರ್ ಬರ್ತೈತಿ, ಪೌಚ್ ಸಪ್ರೇಟ್ ಇರ್ತಾವೆ. ರೋಗರ್ ಎಣ್ಣೆ ಇರ್ತೈತಿ. ಗನ್ ಪಂಪ್ಲೇನು ಹೊಡ್ಕೋಬೋದು, ಶಿಕಾರಿ ಪಂಪ್ಲೇನು ಹೊಡ್ಕೋಬೋದು, ಏನೂ ಆಗಂಗಿಲ್ಲ, ನಡಿತೈತಿ. ಇದು ನನ್ನ ಫಸ್ಟ್ ಬ್ಲಾಗ್ ಆದರೆ, ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್ ಮಾಡಿರಿ. ನೆಕ್ಸ್ಟ್ ವೀಡಿಯೋ ಇದಕ್ಕಿಂತ ಚೆನ್ನಾಗೇ ಮಾಡ್ತೀನಿ. ಆಲ್ಮೋಸ್ಟ್ ಇದ್ರ ಸ್ಟಾರ್ಟಿಂದ ಎಂಡ್ ತನಕ ಅಂದ್ರೆ ನಾವು ಮೆಣಸಿನ ಗಿಡ ಹೋಗಿ ಮಾರ್ಕೆಟಿಂಗ್ ಮಾರ್ತೀನಲ್ಲ, ಅಲ್ಲಿ ತನಕ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ. ನಿಮ್ಗೆ ಏನೇನು ಬೇಕಿದ್ರು ಕೇಳ್ರಿ ಅಷ್ಟೇ.